ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಾ ಇದ್ದೀರಾ ನೀವು, ಇದು ಬಂದು ನಿಮಗೆ 10 ಅಡಿ ನಕಾಶೆ ರೋಡು. ನಿಡಘಟ್ಟದಿಂದ ನಿಮಗೆ ಈ ಜಾಗಕ್ಕೆ ಬರೀ 2 ಕಿಲೋಮೀಟ್ರು. 2 ಕಿಲೋಮೀಟ್ರ್ ಆಗೋಲ್ಲ, ಬಟ್ 2 ಕಿಲೋಮೀಟ್ರ್ ಅಂದ್ಕೊಳ್ಳಿ. ನೋಡಿ, ಅಲ್ಲಿಂದ ಹಿಂಗೆ ಬಂದರೆ ಟಾರ್ ರೋಡಿಂದ ನಿಮಗೆ 250 ಅಡಿ ಇದೆ ಈ ಜಾಗ. ಇದಕ್ಕೆ ಹೊಂದ್ಕೊಂಡಿರೋಂಥ ಜಾಗನೇ ಈ 2 ಎಕರೆ ಲ್ಯಾಂಡ್. ಇದು ನಿಮ್ಗೆ ಬಂದು ಇದು ಈಸ್ಟ್ ಫೇಸಿಂಗ್ ಬರುತ್ತೆ. ನೋಡಿ, ಇದು ಪ್ಲೈನ್ ಲ್ಯಾಂಡ್, ಇದು ಈಸ್ಟ್ ಫೇಸಿಂಗ್ ಬರುತ್ತೆ. ಇದ್ರ ಬೆಲೆ ಬಂದು 2,20,000 ಹೇಳ್ತಾರೆ. ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ರೆಡ್ ಸಾಯಿಲ್, ಇದು ಭೂಮಿ. ನೋಡಿ, ನಿಮ್ಗೆ ಈ ಬದದಿಂದ ಹಿಡ್ದು ಆ ಬದದವರೆಗೂ ಫುಲ್ಲು ಸ್ಟ್ರೈಟು ಏನಿದೆ ನಿಮಗೆ ಅಲ್ಲಿವರೆಗೂ ಫುಲ್ಲು ಒಂದೇ ಸಮನಾಗಿದೆ, ಸ್ಕ್ವೇರ್ ಆಗಿದೆ ಈ ಜಾಗ. ಇದು ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ಇದು ಆಮೇಲೆ ಬೆಂಗಳೂರು ಮೈಸೂರು ರೋಡ್ಗೆ ಇಲ್ಲಿಂದ ಬರೀ ನಿಮಗೆ 2.5 ಕಿಲೋಮೀಟ್ರ್ ಅಥವಾ 2 ಕಿಲೋಮೀಟ್ರ್ ಆಗೋದು. ಏಕೆಂದರೆ ನಿಡಘಟ್ಟದ ಹತ್ರನೇ ಬೆಂಗಳೂರು ಮೈಸೂರು ರೋಡ್ ಇರೋದು. ಯಾರಾದರೂ 2 ಎಕರೆ ನೋಡ್ತಾ ಇರೋರಿಗೆ ಇದು ಒಳ್ಳೆ ಜಾಗ. ಇದು ನಿಮಗೆ ನೋಡಿ, ಅಕ್ಕಪಕ್ಕ ಎಲ್ಲ ಮನೆಗಳಿದೆ, ಊರಿದೆ. ಸೇಫ್ಟಿ ಪರ್ಪಸ್ಗಂತೂ ಏನೂ ತೊಂದರೆ ಇಲ್ಲ. ಆಲ್ರೆಡಿ ಲೈಟ್ ಕಂಬ ಎಲ್ಲ ಇರೋದ್ರಿಂದ, ನೋಡಿ ಲೈಟ್ ಕಂಬ ಎಲ್ಲ ಇರೋದ್ರಿಂದ ನೀವು ಆರಾಮಾಗಿ ಒಂದು ಬೋರ್ ಹಾಕ್ಕೊಬೋದು. ಇಲ್ಲೇನು ಬೋರ್ ಇಲ್ಲ, ನೀವು ಬೋರ್ಗೆ ಹಾಕ್ಕೊಂಡು ಮನೆಗೇನೆ ಕಟ್ಕೊಂಡು ವಾಸ ಮಾಡ್ಬೋದು. ಏನೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ. ನಿಮ್ಗೆ ಹಂಗೆ ಇದು ಕಂಟಿನ್ಯೂಷನ್ ಆಗಿ ಮುಂದಕ್ಕೂ ರೋಡ್ ಹೋಗುತ್ತೆ, ಬೇರೆ ಊರಿಗೂ ರೋಡ್ ಇದೆ. ಇದು ಯಾರಾದರೂ ಈ ಜಾಗ ಬೇಕು ಅನ್ನೋರು ವೀಡಿಯೋದ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ನಿಮಗೆ ಇಲ್ಲೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ನೋಡಿ ಎಷ್ಟು ದೊಡ್ಡ ಮನೆ, ತುಂಬ ಚೆನ್ನಾಗಿದೆ ಜಾಗ. ನೋಡಿ, ಆಲ್ರೆಡಿ ಇಲ್ಲೆಲ್ಲ ತೋಟಗಳು, ಫಾರ್ಮ್ ಹೌಸ್ ಎಲ್ಲ ಬೆಂಗಳೂರಲ್ಲಿ ಬಂದು ಮಾಡ್ಕೊಂಡಿದ್ದಾರೆ. ನೋಡಿ.